ಇನ್ನು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏಕೆಂದರೆ ಜೈಲು ಪಾಲಾಗಿರುವಂಥ ದರ್ಶನ್ಗೆ ಒಂದೆರಡು ಸಮಸ್ಯೆಗಳಲ್ಲ, ಅವರು ಅದನ್ನು ಕೋರ್ಟ್ ಗಮನಕ್ಕೂ ತಂದಿದ್ರು. ನನಗೆ ಹಾಸಿಗೆ ಕೊಡಿ, ದಿಂಬು ಕೊಡಿ, ನನಗೆ ವಿಪರೀತ ಮೈನೋವಿದೆ, ನಡೆದಾಡೋಕ್ಕೂ ಕೂಡ ಆಗ್ತಾ ಇಲ್ಲ, ನನಗೆ ಬೆಳಕು ಬೀಳ್ತಾ ಇಲ್ಲ, ಒಂದು ಲೆಕ್ಕದಲ್ಲಿ ಫಂಗಸ್ ಬಂದುಬಿಟ್ಟಿದೆ ನನಗೆ ಅನ್ನುವಂಥ ಮಾತನ್ನು ಕೂಡ ದರ್ಶನ್ ಹೇಳಿದರು. ನೀವೇ ಬಂದು ಪರೀಕ್ಷೆ ಮಾಡಿ ಅಂತ ಕೂಡ ಅವರ ಪರವಾಗಿರುವಂಥ ವಕೀಲರು ಕೋರ್ಟಿಗೆ ಮನವಿ ಮಾಡಿದರು. ಸೊ ಅವರ ಮನವಿಯ ಮೇರೆಗೆ ದರ್ಶನ್ ಸೆಲ್ಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸೌಲಭ್ಯ ಏನೇನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಪರಿಶೀಲನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ಗೆ ವಿಪರೀತ ಬೆನ್ನು ನೋವು ಕಾಡ್ತಾ ಇದೆ ಅಂದ್ರಂತೆ. ಒಂದು ವಾರದಿಂದ ಬೆನ್ನು ನೋವು ಅಂತ ಇದ್ದಾರೆ ದರ್ಶನ್. ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ, ಟ್ರೀಟ್ಮೆಂಟ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಬೆನ್ನು ನೋವು ಮತ್ತು ಮೊಳಕೈ ನೋವು, ಕಾರು ಅಪಘಾತದ ಸಂದರ್ಭದಲ್ಲಿ ಬಿದ್ದು ರಾಡಾಕ್ಸ್ಕೊಂಡಿರೋದು, ಅದರ ನೋವು ಜಾಸ್ತಿ ಆಗಿದೆ ಅಂತ. ಹೀಗಾಗಿ ಎರಡು ಬೆರಳು ಮರಗಟ್ಟಿವೆ. ನೆಲದ ಮೇಲೆ ಮಲಗ್ತಾ ಇರೋದ್ರಿಂದ, ತುಂಬ ತಣ್ಣಗಿರೋದ್ರಿಂದ ನೆಲ ಆ ಶೀತಾಂಶಕ್ಕೆ ಒಂಥರ ಮರಗಟ್ಟದಂಗಾಗಿದೆ ಅನ್ನುವಂಥ ಮಾತು. ನೋಡಿ, ಒಂದು ಸಂಗತಿಯನ್ನು ಗಮನಿಸ್ಕೋಬೇಕು ನಾವು. ಹಿಂದೆ ಈ ಬೇಲ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ ಈ ರೀತಿ ಆಗ್ತಾ ಇದೆ, ನೀವೇನಾದರೂ ಬೇಲ್ ಸಿಗಲಿಲ್ಲ ಅವ್ರಿಗೆ ಅಂತಂತಂದರೆ ಪಾರ್ಶ್ವವಾಯು ಆಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತನ್ನು ಹೇಳಿದರು. ಬೇಕಿದ್ರೆ ಡಾಕ್ಟರ್ಗಳೇ ಇದಕ್ಕೆ ಸಂಬಂಧಪಟ್ಟಂಗೆ ಪರೀಕ್ಷೆ ಮಾಡಲಿ ಅಂತ ಕೂಡ ಮನವಿ ಸಲ್ಲಿಸಿದರು. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಖುದ್ದು ಅಧಿಕಾರಿಗಳೇ ಹೋಗಿದ್ದಾರೆ. ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಒದ್ದಾಡ್ತಾ ಇದ್ದಾರಂತೆ. ಅವರಿಗೆ ವಿಪರೀತವಾದಂಥ ಬೆನ್ನು ನೋವಿದೆ, ಜೊತೆಗೆ ಕೈ ನೋವಿದೆ, ಜೊತೆಗೆ ನೆಲದ ಮೇಲೆ ಮಲಗಿ ಆ ಶೀತಾಂಶದಿಂದಾಗಿ ಎರಡು ಬೆರಳುಗಳು ಅಲುಗಾಡ್ತಾ ಇಲ್ಲ, ಒಂಥರ ಮರಗಟ್ಟದಂಗೆ ಕೂಡ ಆಗಿದೆ ಅನ್ನುವಂಥದ್ದು. ಜೊತೆಗೆ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡಿದ್ದಾರೆ. ಏನಿದೆ ಹೆಚ್ಚಿನ ವಿವರ ಇದಕ್ಕೆ ಸಂಬಂಧಪಟ್ಟಂಗೆ? ರಂಗನಾಥ್, ಅಂದ್ರೆ ಗಮನಿಸಬಹುದು, ಈ ಹಿಂದೆ ದರ್ಶನ್ಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಮಧ್ಯಂತರ ಜಾಮೀನನ್ನು ಪಡ್ಕೋದಕ್ಕೆ ಕಾರಣವನ್ನ ಕೂಡ ನೀಡಿದ್ರು. ಅಂದ್ರೆ ಅವರಿಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ, ಇಲ್ಲ ಅಂದ್ರೆ ಪಾರ್ಶ್ವವಾಯು ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿ ಅದಾದ ನಂತರದಲ್ಲಿ ಅವರಿಗೆ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಆಸ್ಪತ್ರೆಗೆ ಸೇರಿದ್ರು. ಅದಾದ ನಂತರದಲ್ಲಿ ಅವರು ಕೇವಲ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಂಡು ಅದಾದ ನಂತರದಲ್ಲಿ ಶಸ್ತ್ರಚಿಕಿತ್ಸೆ ಕೂಡ ಮಾಡ್ಕೊಂಡಿರಲಿಲ್ಲ. ಇವೆಲ್ಲ ವಿಚಾರಗಳು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಸ್ತಾಪ ಆಯಿತು. ಅದು ಅವರು ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಜೈಲು ಸೇರುವಂತೆ ಕೂಡ ಆಗಿರುವಂಥದ್ದು. ಈಗ ಮತ್ತೆ ನಟ ದರ್ಶನ್ ತನಗೆ ಬೆನ್ನು ನೋವು ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಜೈಲು ಅಧಿಕಾರಿಗಳಿಗೆ ಪತ್ರವನ್ನ ಕೂಡ ಬರೆದಿದ್ರು. ಜೈಲು ಅಧಿಕಾರಿಗಳು ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರಿಗೆ ಬಂದು ಪರಿಶೀಲನೆ ನಡೆಸುವಂತ ಕೂಡ ಹೇಳಿದ್ರು. ಈ ಸಂದರ್ಭದಲ್ಲಿ ಬೆನ್ನು ನೋವು ಇರೋದು ನಿಜ, ಅವರಿಗೆ ವಾರದಲ್ಲಿ 4 ದಿನ ಫಿಸಿಯೋಥೆರಪಿ ಮಾಡಬೇಕಾಗತ್ತೆ, ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಸಲಹೆಯನ್ನ ಕೊಟ್ಟಿದ್ರು. ಅದರ ಒಂದು ಸಲಹೆಯಂತೆ 4 ದಿನಗಳ ಬದಲಿಗೆ 2 ದಿನಗಳ ಕಾಲ ಫಿಸಿಯೋಥೆರಪಿಯನ್ನ ಮಾಡಬಹುದು ಅಂತ ಹೇಳಿ ಸದ್ಯಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾರಿ ನಟ ದರ್ಶನ್ಗೆ ಜೈಲಿನಲ್ಲಿ ಫಿಸಿಯೋಥೆರಪಿ ಕೂಡ ಆಗಿದೆ. ಇದೆಲ್ಲದರ ಜೊತೆಗೆ ನಟ ದರ್ಶನ್ಗೆ ಈ ಹಿಂದೆ ಒಂದು ಅಪಘಾತ ಆಗಿತ್ತು. ಅಪಘಾತದ ಸಂದರ್ಭದಲ್ಲಿ ಅವರ ಕೈಗೆ ಒಂದು ಶಸ್ತ್ರಚಿಕಿತ್ಸೆ ಕೂಡ ಹಾಕಿದ್ದು, ಮೊಣಗೈಗೆ, ಜೊತೆಗೆ ರಾಡ್ ಕೂಡ ಅಳವಡಿಸಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮೊಣಗೈ ಕೂಡ ಸಾಕಷ್ಟು ನೋವಾಗ್ತಿದೆ. ಅದ್ರ ಜೊತೆಗೆ ಜೈಲಿನಲ್ಲಿ ಸಾಕಷ್ಟು ಶೀತ ಇರುವಂತಹ ಕಾರಣದಿಂದಾಗಿ, ನೆಲದ ಮೇಲೆ ಮಲಗ್ತಿರುವಂತಹ ಕಾರಣದಿಂದಾಗಿ ಬೆರಳುಗಳು ಮರುಗಟ್ಟಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ನೋವಿದೆ ನನಗೆ ಅಂತ ಹೇಳಿ ನಟ ದರ್ಶನ್ ಜೈಲಿನಲ್ಲಿ ಜೈಲಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿರುವಂತದ್ದು. ಅದ್ರ ಜೊತೆಗೆ ಕೋರ್ಟ್ ಆದೇಶದ ನಂತರದಲ್ಲಿ ಜೈಲಿನಲ್ಲಿ ನಟ ದರ್ಶನ್ಗೆ ಯಾವ ರೀತಿಯಾಗಿ ಸೌಲಭ್ಯವನ್ನು ನೀಡಲಾಗ್ತಿದೆ ಅಂತ ಪರಿಶೀಲನೆ ಕೂಡ ಮಾಡಿರುವಂತದ್ದು. ಹಾಗಾಗಿ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನೇನು ಕೊಡಬೇಕು ಅದೆಲ್ಲವೂ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.